ವತಿಯಿಂದ ಇವತ್ತು ಕಣ್ಣಂಜೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀಯಾಳ ಅಭಿಷೇಕದ ಪ್ರಾರ್ಥನೆಯನ್ನು ಸಲ್ಲಿಸುವ ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ. ನಿನ್ನೆ ಸಾಯಂಕಾಲ ಸಂಕಲ್ಪದೊಂದಿಗೆ ಈ ಕಾರ್ಯಕ್ರಮ ನಿಗದಿ ಮಾಡಿತ್ತು. ಸಾಯಂಕಾಲ 6:30 ಗಂಟೆಗೆ ಶ್ರೀಯಾಳ ಅಭಿಷೇಕ ದೇವಸ್ಥಾನದ ಅರ್ಚಕರ ನೇತೃತ್ವದಲ್ಲಿ ಜರುಗಿತ್ತು. ಈಗಾಗಲೇ ನಮ್ಮ ಜಿಲ್ಲೆ ಇರ್ಬೋದು, ರಾಜ್ಯ ಎದುರಿಸಿರುವಂಥ ಈ ಬರದ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಸೂಕ್ತ ಸಮಯದಲ್ಲಿ ಮಳೆ ಆಗಬೇಕು, ಆ ಮಳೆ ಮೂಲಕ ಬೆಳೆ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಖಂಡಿತವಾಗಿಯೂ ಕಣ್ಣಂಜೆ ಮಾಲಿಂಗೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧಿ ಇರುವಂಥ ದೇವಸ್ಥಾನ. ಮಧ್ವಾಚಾರ್ಯರು ಕೃಷ್ಣನನ್ನು ಕೃಷ್ಣ ಮಠದಲ್ಲಿ ಸ್ಥಾಪಿಸುವ ಸಂದರ್ಭದಲ್ಲಿ ಒಂದು ದಿನ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠೆ ಮುಂಚಿತವಾಗಿಟ್ಟು ಪೂಜೆ ಮಾಡಿದ ಇತಿಹಾಸ ಈ ಕಣ್ಣಂಜೆ ಮಾಲಿಂಗೇಶ್ವರ ದೇವಸ್ಥಾನ. ಅದರಿಂದಾಗಿ ರುದ್ರನ ದೇವಸ್ಥಾನದಲ್ಲಿ ಯಾವತ್ತು ನಾವು ಸಂಕಲ್ಪ ಶುದ್ಧದಿಂದ ಮಾಡಿದರೆ ದೇವರು ನಮಗೆ ವರವ ನೀಡುತ್ತೆಂಬುದಕ್ಕೆ ಸಾಕ್ಷಿ. ನಿನ್ನೆ ಸಂಕಲ್ಪದ ಮೂಲಕ ಇವತ್ತು ಒಳ್ಳೆಯ ಮಳೆಯಾಗಿದೆ. ಕೇವಲ ಉಡುಪಿ ಮತ್ತು ಕರಾವಳಿ ಉದ್ದಾಗಲಕ್ಕೂ ದೇವರ ಅನುಗ್ರಹ ಪ್ರಾಪ್ತಿಯಾಗಿದೆ ಅಂತ ನಾವು ಭಾವಿಸ್ತೇವೆ. ಇವತ್ತಿನ ದಿನದಲ್ಲಿ ಇವತ್ತು ಆಸ್ತಿಕ ಬಂಧುಗಳು ದೇವರ ಹೆಸರಿನಲ್ಲಿ ನಮ್ಮ ಸ್ವಾರ್ಥಕ್ಕಾಗಿ ದೇವರ ಹೆಸರಿಟ್ಕೊಂಡು ಪ್ರಚಾರ ಮಾಡುವಂಥ ಸಂದರ್ಭ. ಆದರೆ ಪ್ರಕೃತಿ ಮುನಿದರೆ ಮನುಷ್ಯನ ಆಟ ಯಾವುದೇ ಎದುರು ಸಾಧ್ಯವಿಲ್ಲ ಎಂಬುದನ್ನು ಕಳೆದ 1 ತಿಂಗಳಲ್ಲಿ ಈ ಪ್ರಕೃತಿಯ ಮುನಿಯುವ ಒಂದು ಸಂದರ್ಭ ನಮ್ಮ ಕಣ್ಣೆದುರಿದೆ. ಅದರಿಂದಾಗಿ ಪ್ರಕೃತಿಯ ವಿರುದ್ಧ ನಾವು ಯಾವತ್ತೂ ಹೋಗಬಾರ್ದು ದೃಷ್ಟಿಯಲ್ಲಿ ದೇವರ ಹತ್ರ ಈಗಾಗಲೇ ನಾವು ಸಂಕಲ್ಪ ಮಾಡಿದ್ದೇವೆ. ಖಂಡಿತವಾಗಿಯೂ ನಿಮಗೆಲ್ಲರಿಗೆ ಭಾಳ ಸಂತೋಷ ಉಂಟು. ಏಕೆಂದರೆ ನಮ್ಮ ಸಂಕಲ್ಪ ಶುದ್ಧದಿಂದ ಇವತ್ತು ಒಳ್ಳೆಯ ಮಳೆಯಾಗಿದೆ. ಖಂಡಿತವಾಗಿಯೂ ಇಡೀ ರಾಜ್ಯದಾದ್ಯಂತ ಒಳ್ಳೆಯ ಮಳೆಯಾಗಲಿ, ಇನ್ನು ಬೆಳೆ ಆಗಲಿ, ಲೋಕ ಕಲ್ಯಾಣ ಆಗಲಿ, ಇನ್ನು ರಾಷ್ಟ್ರ ನಿರ್ಮಾಣ ಆಗಲಿ ಅಂತ ಈಗಾಗಲೇ ದೇವರ ಹತ್ರ ನಾವು ಪ್ರಾರ್ಥಿಸಿದ್ದೇವೆ. ಅದೇ ರೀತಿ ಪ್ರಕೃತಿ ವಿರುದ್ಧ ಹೋಗುವವರಿಗೂ ಕೂಡ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡಿ, ನಮಗಿಂತ ದೇವರಿಗಿಂತ ನಾವು ದೊಡ್ಡವರು ಎಂಬುವವರಿಗೂ ಕೂಡ ಅವರಿಗೆ ಆ ತಿಳುವಳಿಕೆಯ ಒಂದು ವಿಚಾರವನ್ನು ತಿಳಿಸುವುದಾಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀವಿ.